ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ, ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ಈ ದಿನವನ್ನು ಆರಂಭಿಸೋಣ. ನಿಮ್ಮನ್ನು ದೇವರು ಅನುಗ್ರಹಿಸಲಿ. ಈ ವಾಕ್ಯ ಆಲಿಸುವ ತಂದೆ ತಾಯಿಯರು, ವ್ಯಕ್ತಿಗಳು, ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಇವರು ಪ್ರಾರ್ಥಿಸುವ ಒಂದೊಂದು ವಿಷಯದಲ್ಲೂ ನಿಮ್ಮ ಮಧ್ಯಸ್ಥಿಕೆ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಸರ್ವಶಕ್ತನಾದ ದೇವರೇ, ನಿಮ್ಮ ಕರಗಳಲ್ಲಿ ನಮ್ಮನ್ನು, ನಮ್ಮ ನಿಯೋಗಗಳನ್ನು ಸಮರ್ಪಿಸುತ್ತೇನೆ. ನಿಮ್ಮ ಅನುಗ್ರಹಕ್ಕೆ ಕಾರಣವಾಗಲಿ. ನಿಮ್ಮ ಉತ್ತರ ನಮ್ಮ ಪ್ರಾರ್ಥನೆಯಲ್ಲಿ ಕಾಣಲು ಸಾಧ್ಯವಾಗಲಿ. ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಈ ವಾಕ್ಯವನ್ನು ಆಲಿಸುವವರನ್ನು ಅನುಗ್ರಹಿಸಿರಿ. ನಮಗೆ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಯೋವಾನನ ಶುಭ ಸಂದೇಶ 11ನೇ ಅಧ್ಯಾಯ 1ರಿಂದ 5ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಬೆಥಾನಿಯ ಎಂಬ ಊರಿನಲ್ಲಿ ಲಾಜರ್ ಎಂಬುವವನು ಅಸ್ವಸ್ಥನಾಗಿದ್ದನು. ಮರಿಯ ಮತ್ತು ಅವಳ ಸಹೋದರಿ ಮಾರ್ತಾ ಎಂಬುವರ ಊರು ಅದೇ ಆಗಿತ್ತು. ಇಂದೊಮ್ಮೆ ಪ್ರಭುವಿನ ಪಾದಗಳಿಗೆ ಸುಗಂಧ ತೈಲವನ್ನು ಹಚ್ಚಿ ಅವರ ಪಾದಗಳನ್ನು ತನ್ನ ತಲೆಗೂದಿನಲ್ಲಿಂದ ಒರೆಸಿದವಳೆ ಈ ಮರಿಯ. ಅಸ್ವಸ್ಥನಾಗಿದ್ದ ಲಾಜರನು ಇವಳ ಸಹೋದರ. ಈ ಸಹೋದರಿಯರು ಯೇಸುಸ್ವಾಮಿಗೆ, ಪ್ರಭುವೇ, ನಿಮ್ಮ ಆಪ್ತ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂದು ಹೇಳಿ ಕಳಿಸಿದ್ದರು. ಇದನ್ನು ಕೇಳಿದ ಯೇಸು, ಈ ಕಾಯಿಲೆ ಮರಣಕ್ಕಾಗಿ ಬಂದುದಲ್ಲ, ದೇವರ ಮಹಿಮೆಗೋಸ್ಕರ ಬಂದಿದೆ. ಇದರ ಮೂಲಕ ದೇವರ ಪುತ್ರನಿಗೆ ಮಹಿಮೆ ಉಂಟಾಗಲಿ ಎಂದು ನುಡಿದರು. ಮಾರ್ತಾ, ಅವಳ ಸಹೋದರಿ ಮರಿಯ ಮತ್ತು ಲಾಜರ ಇವರು ಯೇಸುವಿಗೆ ಅಚ್ಚುಮೆಚ್ಚಿನವರು. ಪ್ರಿಯರೇ, ಲಾಜರನು ದೇವರ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡಿದ್ದನು. ಲಾಜರನು ಮರಣ ಹೊಂದಿದನು. ಮರಣ ಹೊಂದಿ 4 ದಿನವಾಗಿತ್ತು. ಈ ವಾಕ್ಯ ಆಲಿಸುವಾಗ ನಾವೆಲ್ಲ ಯೋಚಿಸುತ್ತೇವೆ, ಒಂದು ಕಾರ್ಯವಾಗಿದೆ, ಇಷ್ಟು ಪ್ರಾರ್ಥಿಸಿ, ಇಷ್ಟು ಸಂಬಂಧವಿದ್ದು ಮೊದಲನೆಯ ದಿನವೇ ಪ್ರಾರ್ಥನೆಯನ್ನು ದೇವರು ಆಲಿಸಿಲ್ಲವಲ್ಲ, ಯಾಕೆ? ನಮ್ಮ ಕಾರ್ಯವನ್ನು ನಾವು ಹೀಗೇ ಯೋಚಿಸುತ್ತೇವೆ. ನನ್ನ ಪ್ರಾರ್ಥನೆ ಯಾಕಾಗಿ ದೇವರು ಆಲಿಸಲಿಲ್ಲ? ಹೀಗೆ ಮನಸ್ಸು ಕರಗಿ ಪ್ರಾರ್ಥಿಸಿ ದೇವರು ಯಾಕೆ ಉತ್ತರ ನೀಡಲಿಲ್ಲ? ನನ್ನ ಕಾರ್ಯಗಳಿಗೆ ಯಾಕೆ ದೇವರು ಮಧ್ಯಸ್ಥಿಕೆ ವಹಿಸಲಿಲ್ಲ? ನನ್ನ ಸಮಸ್ಯೆಗಳಲ್ಲಿ ಯಾಕಾಗಿ ಬಿಡುಗಡೆಯಾಗಲಿಲ್ಲ? ಲಾಜರನ ಮನೆಯವರು ಸಮೇತ ಯೋಚಿಸಿರಬಹುದು, ಎಲ್ಲ ಮುಗಿತು ಎಂದು. ಆದರೆ ನಮಗೆ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ದೇವರಲ್ಲಿ ಸಂಬಂಧವಿದ್ದ ಲಾಜರನು ನಶಿಸಿ ಹೋಗಲು ದೇವರು ಬಿಡಲಿಲ್ಲ. ಯೇಸು ಸ್ವಾಮಿಯೊಂದಿಗೆ ಸಂಬಂಧವಿದ್ದ ಲಾಜರನು ಪುನರುತ್ಥಾನ ಹೊಂದಿದನು. ಕೊಳೆತ ಅವಸ್ಥೆಯಿಂದ, ಸಮಾಧಿಯಿಂದ. ಹೇಗೆ ಒಂದು ಪುನರುತ್ಥಾನವನ್ನು ಯಾರು ಸಹ ಕನಸಿನಲ್ಲಿ ಸಹ ನೆನೆಸಿರಲಿಲ್ಲ. ಈ ವಾಕ್ಯದಲ್ಲಿ ಯೇಸು ಸ್ವಾಮಿ ನಮ್ಮ ಹತ್ತಿರ ಹೇಳುವುದು ಇದಾಗಿದೆ. ದೇವರ ಜೊತೆ ಹೊಂದಿದ್ದ ಸಂಬಂಧ ಇರುವ ವ್ಯಕ್ತಿ, ನಾನು, ನೀವು, ನಿಮ್ಮ ಕುಟುಂಬ ಕೊಳೆತು ಹೋಗುವುದಿಲ್ಲ, ನಶಿಸಿ ಹೋಗುವುದಿಲ್ಲ, ಕುಗ್ಗಿ ಹೋಗುವುದಿಲ್ಲ. ಅನೇಕರು ಹೇಳಬಹುದು, ದೇವರಲ್ಲಿ ಸಂಬಂಧ ಇರುವ ನಿನಗೆ ಹೀಗೆ ಆಯ್ತಲ್ಲ, ಸಂಕಟ ಬಂತಲ್ಲ, ಸಮಸ್ಯೆ ಆಯ್ತಲ್ಲ, ಎಲ್ಲಿ ನೀನು ಪ್ರಾರ್ಥಿಸಿದ ದೇವರು ಎಂದು ಕೇಳಬಹುದು. ಸಮಸ್ಯೆಗಳು, ಬೆದರಿಕೆಗಳು, ಅಂಧಕಾರ ಅವಸ್ಥೆಯಾಗಿರಬಹುದು. ಅಲ್ಲಿಂದ ದೇವರು ನಿನ್ನನ್ನು ಪುನರುತ್ಥಾನಗೊಳಿಸುತ್ತಾರೆ. ಹಾಲೆಲೂಯ. ದೇವರಲ್ಲಿ ಸಂಬಂಧವಿದ್ದ ನೀನು, ನಿನ್ನ ಕುಟುಂಬವು ನಶಿಸಿ ಹೋಗಲು ಸ್ವರ್ಗದ ದೇವರು ಅನುಮತಿಸುವುದಿಲ್ಲ ಎಂಬ ದೃಢವಾದ ಗುರುತಾಗಿದೆ ಇಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಪ್ರಿಯರೇ, ಜೀವನದ ಯಾವುದೇ ಅವಸ್ಥೆಯಲ್ಲಿ ಆಗಿದ್ದರೂ ಇಂದು ಯೇಸು ಸ್ವಾಮಿ ನಮ್ಮ ಬಳಿಗೆ ಬರುತ್ತಿದ್ದಾರೆ. ನೀನು ಪ್ರಾರ್ಥಿಸಿದ್ದು ಸುಮ್ಮನೆ ಆಗುವುದಿಲ್ಲ, ಅದಕ್ಕೆ ಬೆಲೆ ಇದೆ. ಒಂದು ಅನುಗ್ರಹ ನೀಡಿ ದೇವರು ತೋರಿಸಿಕೊಡುತ್ತಾರೆ. ಹಲ್ಲೆಲೂಯಾ. ದೇವರಲ್ಲಿ ಸಂಬಂಧ ಇರುವ ನಾನು, ನೀನು ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ, ನಾಶವಾಗುವುದಿಲ್ಲ ಎಂದು ದೇವರೇ ನಮ್ಮ ಜೀವನದಲ್ಲಿ ತೋರಿಸಿಕೊಡುತ್ತಾರೆ. ವಿಶ್ವಾಸದೊಂದಿಗೆ ಹೃದಯವನ್ನು ಮುಟ್ಟಿ ಹೇಳುವ, ನಾನು ನನ್ನ ಕಷ್ಟದಿಂದ ಹೊರಗೆ ಬರುತ್ತೇನೆ, ನಾನು ನನ್ನ ದೇವರಲ್ಲಿ ಪುನರುತ್ಥಾನವನ್ನು ಹೊಂದುತ್ತೇನೆ. ನನ್ನ ಈ ಸಮಸ್ಯೆ ಸಾಲ ಆಗಿರಬಹುದು, ಏಕಾಂತನತನವಾಗಿರಬಹುದು, ರೋಗವಾಗಿರಬಹುದು, ಸೋಲು ಆಗಿರಬಹುದು, ಏನೇ ಆಗಲಿ ನಾನು ನನ್ನ ದೇವರಲ್ಲಿ ಪುನರುತ್ಥಾನ ಹೊಂದುತ್ತೇನೆ. ಹಲ್ಲೆಲೂಯಾ. ನಮಗೆ ದೇವರಲ್ಲಿ ಸಂಬಂಧದಲ್ಲಿ ಇರೋಣ, ಸಂಬಂಧದಲ್ಲಿ ಜೀವಿಸೋಣ. ಈ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ.
ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಕಾಲಿಕ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ.